ನಮಸ್ಕಾರ. ಅಶ್ವೇಗ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ನಮ್ಮೊಟ್ಟಿಗೆ ಇವತ್ತೊಬ್ರು ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ. ಇವರು ಕಿರುತೆರೆಯಲ್ಲೂ ಮಿಂಚಿದ್ರು, ಬೆಳ್ಳಿ ಪರದೆ ಮೇಲೇನೂ ಮಿಂಚಿದ್ರು. ಇವರ ಲೈಫ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ಹಾಗೆ ನಿಮಗೆ ತಿಳ್ಕೊಬೇಕು ಅನ್ನೋ ಆಸೆನೂ ಇರುತ್ತೆ ಅನ್ಕೊಂಡಿದ್ದೀನಿ. ಎಸ್, ಇವತ್ತು ನಮ್ಮೊಟ್ಟಿಗೆ ವಿದ್ಯಾಶ್ರೀ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಲುಕಿಂಗ್ ವೆರಿ ಗಾರ್ಜಿಯಸ್. ಥ್ಯಾಂಕ್ ಯು. ಮ್ಯಾಮ್, ನೀವು ಮೂಲತಃ ಎಲ್ಲಿಯವರು? ಬೆಂಗಳೂರವರಾ ಅಥವಾ ಎಲ್ಲಿಯವರು? ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು, ಬಟ್ ನನ್ನ ನೇಟಿವ್ ಅಂತ ಬಂದಾಗ ಕನಕಪುರ. ನಾನು ಹೇಳ್ಕೊಳ್ಳೋದು ನನ್ನ ಕನಕಪುರದವಳು ಅಂತ ಹೆಮ್ಮೆ ಆಗುತ್ತೆ. ಹೌದು. ಓಕೆ, ನಿಮ್ಮ ಲೈಫ್, ನಿಮ್ಮ ಈ ಇಂಡಸ್ಟ್ರಿ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ಹೀರೋಯಿನ್ ಆಗಬೇಕು ಅಂತ ಏನು ಕಷ್ಟಪಟ್ಟು ಬಂದವಳು ಅಲ್ಲ, ಏನೂ ಇಲ್ಲ. ನಾನು ಹೀಗೆ ವರ್ಕ್ ಮಾಡ್ಕೊಂಡಿದ್ದು. ಆ್ಯಂಡ್ ನನ್ನ ಮನೆಯಲ್ಲಿ ಹೇಳಬೇಕು ಅಂತಂದರೆ ನಮ್ಮದು ತುಂಬ ರೆಸ್ಪೆಕ್ಟಿವ್ ಫ್ಯಾಮಿಲಿ. ಹೆಂಗೆ ಅಂದರೆ, ಇಲ್ಲ ಹೆಣ್ಮಕ್ಳು 6 ಗಂಟೆ ಮೇಲೆ ಆಚೆ ಹೋಗಬಾರ್ದು, ಆ ಥರ ರಿಸ್ಟ್ರಿಕ್ಷನ್ ಇರೋವಂಥ ಮನೆಯಲ್ಲಿ ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ನನಗೆ ಸ್ವಲ್ಪ ಶಾಕ್ ಆಗುತ್ತೆ. ಒನ್ ನನಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹಿಂಗೆ ಬಂದಿದ್ದು. ಹೆಂಗೆ ಅಂದರೆ, ಫಸ್ಟ್ಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಪ್ರಿಂಟ್ ಮೀಡಿಯಾನಲ್ಲಿ. ಅದಕ್ಕಿಂತ ಮುಂಚೆ ನಂದು NGO, ನನ್ನ ಸ್ವಲ್ಪ ಕ್ರೇಜ್ ಜಾಸ್ತಿ. ಸ್ವಲ್ಪ ಏನಾದರೂ ಬೋರಿಂಗ್ ಆ ಥರ ಎಲ್ಲ ಫೀಲ್ ಆದರೆ ನಾನು NGO ಮಕ್ಳ ಹತ್ರ ಹೋಗ್ಬಿಡೋದು, ಅಥವಾ ನಾನು NGO ವರ್ಕ್ ಸ್ಟಾರ್ಟ್ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡಿದ್ದವಳು. ನನಗೆ ಒಂದು ಥಾಟ್ ಕೂಡ ಇರಲಿಲ್ಲ, ಬಟ್ ಆಸೆ ಇತ್ತು, ಪ್ಯಾಷನ್ ಇತ್ತು, ನಾನು ಹೋಗಿ ಅದೆಲ್ಲದೊಂದು ಆ್ಯಕ್ಟ್ ಮಾಡಬೇಕಲ್ಲ ಅಂತ. ಬಟ್ ಅದು ಬಿಟ್ಟು ನನಗೆ ಅದೇ ಲೈಫ್ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಿಂಟ್ ಮೀಡಿಯಾನಲ್ಲಿ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ HOD ಆಗಿ ವರ್ಕ್ ಮಾಡಿದೆ. ಆನಂತರ ಅಲ್ಲಿಂದ ನನಗೆ ಒಂದು ಸ್ಯಾಟಲೈಟ್ ಚಾನೆಲ್ಗೆ ಆ್ಯಂಕರ್ ಆಗಿ ಆಫರ್ ಬಂತು. ದೆನ್ ಫೈನ್, ಆಪರ್ಚುನಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಆ್ಯಂಕರ್ ಆಗಿ 2 to 3 years ವರ್ಕ್ ಮಾಡಿದ ಮೇಲೆ ಅಲ್ಲಿರಬೇಕಾದ್ರೆ ಸಾಕಷ್ಟು ನನಗೆ ಕರೆಗಳು ಬರ್ತಿತ್ತು. ಸೀರಿಯಲ್ಸಲ್ಲಿ ಆಗಿರ್ಬೋದು, ಸಿನಿಮಾನಲ್ಲಿ ಅವಕಾಶ ಸಿಕ್ಕಿತ್ತು. ಸೊ ಆವಾಗ ಓಕೆ ಫೈನ್, ಈ ಒಂದು ಕ್ರೇಜನ್ನು ನೋಡೋಣ ಅಂದ್ಬಿಟ್ಟು ಅಲ್ಲಿ ಕ್ವಿಟ್ ಮಾಡಿ ಮತ್ತೆ ನನ್ನ ಸಿನಿ ಜರ್ನಿನ ಶುರು ಮಾಡಿದ್ದೆ. ಓಕೆ, ಆ್ಯಂಕರ್ ಆಗಿ ನಟಿ ಆಗೋದು ಅದು ನಿಮಗೆ ಈಸಿ ಅನಿಸುತ್ತಾ ಅಥವಾ ಕಷ್ಟ ಏನಾರು ಅನಿಸ್ತಾ? ಇಲ್ಲ, ಆ್ಯಂಕರ್ ಇಸ್ ಲೈಕ್ ಅದು ಕ್ಯಾಮ್ರಾ ಫೇಸ್ ಮಾಡಬೇಕು, ಇದು ಕ್ಯಾಮ್ರಾ ಫೇಸ್ ಮಾಡಬೇಕು. ಬಟ್ ಅಲ್ಲಿ ಕ್ಯಾರೆಕ್ಟರ್ ವೈಸಲ್ಲಿ ನಾವು ಇನ್ವಾಲ್ವ್ ಆಗಬೇಕಾಗತ್ತೆ. ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಮೈ ಆ್ಯಂಕರಿಂಗ್ ಫೀಲ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ನನಗೆ ಟಫ್ ಅಂತ ಏನು ಅನಿಸಿಲ್ಲ. ವೈ? ಬಿಕಾಸ್ ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಹುಡುಗಿನೇ ಅಲ್ಲ. ಕನಕಪುರ ಹುಡುಗಿ ಅಂದ್ರೇ ಗೊತ್ತಾಗುತ್ತೆ, ತುಂಬ ಸಾಫ್ಟ್ ಏನು ನಾವಿರಲ್ಲ. ಸೊ ಮಾಧ್ಯಮದಿಂದ ಬಂದದ್ದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ತುಂಬ ನನಗೆ ಕಂಫರ್ಟ್ ಝೋನ್ ಕೂಡ ಇತ್ತು. ಕೆಲವೊಂದು ಹೆಣ್ಮಕ್ಳಿಗೆ ಕಂಫರ್ಟ್ ಇರಲ್ಲ ಅಂತ ಇವಾಗ ನೀವು ಕೇಳ್ತಿದ್ದೀರ, ನಾವೆಲ್ಲ ಕೇಳ್ತಿದ್ದೇವೆ. ಬಟ್ ಆ ಒಂದು ರಾಯರ ದಯೆಯಿಂದ ನನಗೆ ಯಾವತ್ತೂ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ಕಂಫರ್ಟ್ ಝೋನಿಂದನೇ ನನ್ನ ಮೂವೀಸ್ ಆಗಲಿ ಸೀರಿಯಲ್ಸ್ ಆಗಲಿ ನಡೀತಾ ಇದೆ. ಇವಾಗ ಒಬ್ಬರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಯೂಶ್ವಲಿ ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ. ಸೊ ನಿಮ್ಮ ಮನೇಲಿ ನಿಮಗೆ ಯಾವ ಥರ ಸಪೋರ್ಟ್ ಮಾಡಿದರು? ನನ್ನ ಮನೆಯಲ್ಲಿ ಸಪೋರ್ಟ್ ಮಾಡಿದ್ದು ಅಂತ ಯಾರು ಮ್ಯಾಮ್ ಹೇಳಿದ್ದು ನಿಮಗೆ? ಮಾಡಿಲ್ಲ. ನಾನು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಹೊರ ಬಿಟ್ಟಿದ್ದೆ ದೊಡ್ಡದು. ನಮಗೇನು ಕಮ್ಮಿ, ನೀನು ಆರಾಮಾಗಿ ಮನೆಯಲ್ಲಿರೋ ಅಂತ. ನನಗೆ ಹುಟ್ಟಾಗಿಂದನೇ ಸ್ವಲ್ಪ ನಾನು ಜಾಸ್ತಿ ಚಾಲಾಕಿ. ನನ್ನ ಅಣ್ಣನಿಗಿಂತನೂ ನಾನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದವಳು. ನಮ್ಮಮ್ಮ ಅಪ್ಪ ಎಲ್ಲ ನನ್ನನ್ನು ಗಂಡು ಮಗು ಅಂತಲೇ ಸಾಕಿದ್ದು. ಆಮೇಲೆ ಇಲ್ಲ, ನಮ್ಮಮ್ಮ ಇಲ್ಲ ಒಂದು ಸ್ವಲ್ಪ ಗಂಡು ಮಗನ ಥರ ಅವಳು, ಮಾಡಲಿ, ಅವಳಿಗೆ ಏನು ಅನಿಸುತ್ತೋ ಮಾಡಲಿ ಅಂತ. ನಾನು ಫಸ್ಟು ಪ್ರಿಂಟ್ ಮೀಡಿಯಾಗೆ ಬಂದಾಗ ಶಿ ವಾಸ್ ವೆರಿ ಹ್ಯಾಪಿ, ಬಿಡು ಮಾಡಲಿ ಅಂದ್ಬಿಟ್ಟು. ಆಮೇಲೆ ಯಾವಾಗ ನಾನು ಆ್ಯಂಕರಿಂಗ್ ಫೀಲ್ಡಿಗೆ ಬಂದೆ, ಅವಾಗ್ಲೂ ಓಕೆ, ಯಾರಿಗೋ ಒಂದಷ್ಟು ಜನಕ್ಕೆ ನ್ಯಾಯ ಕೊಡಿಸ್ತಾಳೆ ಬಿಡು, ಅವಳು NGOನಲ್ಲಿ ವರ್ಕ್ ಮಾಡಲಿ, ಇಲ್ಲಾದರೆ ವರ್ಕ್ ಮಾಡಲಿ, ಅವಳು ಮಾಡ್ತಾಳೆ ಬಿಡು ಅಂತ. ಅಲ್ಲಿಂದ ಬಿಟ್ಟು ನಾನು ಸಿನಿ ಜಗತ್ತಿಗೆ ಯಾವಾಗ ಬಂದೆ ಆವಾಗ ಸ್ವಲ್ಪ ಅವ್ರು ಇರಿಸು ಮುರಿಸು ಸ್ಟಾರ್ಟ್ ಮಾಡಿದರು. ಇಲ್ಲ ಇಲ್ಲ, ನೀನು ಹೋಗಂಗಿಲ್ಲ, ನಮಗಿಷ್ಟ ಇಲ್ಲದೆ ಇರೋದು ಅದು ಇದು ಅಂತ. ನಾನು ಸುಮ್ಮನಿರಮ್ಮ, ನಿಮ್ಗೆ ಗೊತ್ತಾಗಲ್ಲ ಹಾಗೆ ಹೀಗೆ ಅಂತ. ಇವತ್ತಿಗೂ ನಾನು ಇಲ್ಲಿ ವರ್ಕ್ ಮಾಡಿ ನಮ್ಮಮ್ಮ ಎಲ್ಲರಿಗೂ ನನ್ನ ಮಗಳು ಆ್ಯಂಕರ್ ಆಗಿದ್ಲು ಅಷ್ಟೇ ಹೇಳ್ಕೊಳ್ತಾರೆ ಹೊರತು ಇವತ್ತಿಗೂ ನನ್ನ ಮಗಳು ಈಗ ಆರ್ಟಿಸ್ಟ್ ಆಗಿದ್ದಾಳೆ ಅಂತ ಹೇಳಲ್ಲ. ಅವ್ರಿಗಿಷ್ಟ ಇಲ್ಲ. ಯಾರಾದರೂ ಬಂದು ಅವ್ರ ಮುಂದೆ ಸೆಲ್ಫಿ ತೊಗೊಂಡ್ರು ನಮ್ಮಮ್ಮ ಆ ಜಾಗದಲ್ಲಿರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಖುಷಿ ಇರುತ್ತೆ ಒಳಗಡೆ. ಯಾರೋ ಬಂದು ಸೆಲ್ಫಿ ಕೇಳಿದಾಗ, ಅಥವಾ ಯಾರೋ ನಿಮ್ಮ ಮಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಅಂದಾಗ ಅವಳಿಗೆ ಮನಸ್ಸಲ್ಲಿ ಇರುತ್ತೆ, ಬಟ್ ತೋರಿಸ್ಕೊಳ್ಳಲ್ಲ. ಶೀ ಲೈಕ್ಸ್ ನಾನು ಮಾಧ್ಯಮದಲ್ಲಿರಬೇಕು, ಇಲ್ಲ ಪ್ರಿಂಟ್ ಮೀಡಿಯಾದಲ್ಲಿರಬೇಕು, ಸಾಕು, ಆ್ಯಕ್ಟಿಂಗ್ ಎಲ್ಲ ಏನೂ ಬೇಡ ಅಂತ. ಆ ಜನ್ರೇಷನ್ ಅಲ್ಲ ಅವ್ರ ಮೈಂಡ್ಸೆಟ್ಟು. ಸೊ ಬೇಡ ಅಂತ ಅವರು. ಓದಿದ್ದೆಲ್ಲ ಬೆಂಗಳೂರೇನಾ? ಓದಿದ್ದೆಲ್ಲ ಬ್ಯಾಂಗ್ಳೂರು ಬಸವನಗುಡಿನಲ್ಲಿ.
ಬಸವನಗುಡಿನಲ್ಲಿ ಮತ್ತು ದಯಾನಂದ ಸಾಗರಲ್ಲಿ ನಂದು ಜರ್ನಲಿಸಮ್ ಕೋರ್ಸ್ ಮುಗಿಸ್ಕೊಂಡಿದ್ದು. ಎಲ್ಲ ಬ್ಯಾಂಗ್ಳೂರೇ ನಂದೆಲ್ಲ ನಾನು. ಬಟ್ ಇವತ್ತಿಗೂ ವಾರದಲ್ಲಿ 2 ದಿನ ಆದ್ರೂ ನಾನು ಊರಿಗೆ ಹೋಗ್ಬಿಡ್ತೀನಿ. ಹಾರೋಹಳ್ಳಿ ನಮ್ಮೂರು. ನಮ್ಮದು ಆಸ್ತಿ ಎಲ್ಲ ಇದೆ. ಜಮೀನಲ್ಲಿ ಹೋಗಿ ಸ್ವಲ್ಪ ಅಲ್ಲೆಲ್ಲ ವರ್ಕ್ ಮಾಡಿ ಬಂದ್ರೇ ನಮಗೊಂಥರ ಸಾರ್ಥಕತೆ ಅಂತ. ಓಕೆ ಮ್ಯಾಮ್, ನಿಮ್ಮ ಫಸ್ಟ್ ಸೀರಿಯಲ್ ಯಾವ ಸೀರಿಯಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರಿ? ನನ್ನ ಮೊದಲನೇ ಸಿನಿಮಾ ರಜಿಯಾರಾಮ್. ಓಕೆ. ರಜಿಯಾರಾಮ್ನಲ್ಲಿ ಫಸ್ಟ್ ನೀವು ಸಿನಿಮಾ ಮಾಡಿ ಆಮೇಲೆ ಸೀರಿಯಲ್ ಮಾಡಿದ್ದ ಅಥವಾ ಸೀರಿಯಲ್ ಮಾಡಿ ಸಿನಿಮಾ ಮಾಡಿದ್ರ? ಸಿನಿಮಾ ಮಾಡಿ ಸೀರಿಯಲ್ ಮಾಡಿದ್ದು. ಓಕೆ. ಫಸ್ಟು ಕಪ್ಪು ಬಿಳುಪಿನ ನಡುವೆ ಅಂತ ಒಂದು ಮೂವಿ ಬಂತು. ನಾನು ತುಂಬ ಲೈಕ್ ಚ್ಯೂಸಿ ಪರ್ಸನ್. ನನಗೆ ನನ್ನ ಕ್ಯಾರೆಕ್ಟರಿಂದ ಹಿಡಿದು ಕಂಪ್ಲೀಟ್ ಸ್ಟೋರಿಯಿಂದ ಹಿಡಿದು ನನಗೆ ತುಂಬ ಜೆನ್ಯೂನ್ ಆಗಿರಬೇಕು. ಆ್ಯಂಡ್ ನನಗೆ ಒಂದು ಟ್ರ್ಯಾಕ್ ಇರುತ್ತೆ, ನಮಗೆ ಆ ಟ್ರ್ಯಾಕ್ನಲ್ಲಿನೇ ಹೋಗಬೇಕು ಅಂತ. ಸೊ ನಾನು ಯಾವಾಗ ಸ್ಟೋರಿ ನರೇಷನ್ ಕೇಳಿದೆ, ಐ ವಾಸ್ ಓಕೆ ವಿತ್ ದ್ಯಾಟ್. ಸೊ ಫಸ್ಟು ನಾನು ವೆನ್ ಐ ವಾಸ್ ವರ್ಕಿಂಗ್ ಆ್ಯಸ್ ಅ ಆ್ಯಂಕರ್, ಆವಾಗನೇ ನಾನು ಫಸ್ಟ್ ಮೂವಿ ಮಾಡಿದ್ದು. ಆ ನಂತರ ನಾನು ರಜಿಯಾರಾಮ್ಗೆ ಬಂದಿದ್ದು. ರಜಿಯಾರಾಮ್ನಲ್ಲಿ ಮೊದಲನೇದಾಗಿ ನನ್ನನ್ನು ಡಾಕ್ಟರ್ ಕ್ಯಾರೆಕ್ಟರ್ನ ಕೇಳಿದ್ದು. ನಾನು ಅಲ್ಲಿಗೆ ಹೋದ್ಮೇಲೆ ಡೈರೆಕ್ಟರ್ ಹೇಳಿದ್ದು, ಯಾಕಮ್ಮ ಫಸ್ಟೇ ನೀವು ಕಾಣಿಸ್ಕೊಂಡಿಲ್ಲ ನಮಗೆ, ಕಾಣಿಸ್ಕೊಂಡಿದ್ರೆ ನಿಮ್ಮ ಲೈಕ್ ಬೆಸ್ಟ್ ವರ್ಕ್ ಮಾಡ್ಬೋದಾಗಿರೋ ಜೊತೆಯಲ್ಲಿ ಅಂತ ಹೇಳಿದ್ರು. ಹಣೆಯಲ್ಲಿ ಬರೆದಿರಬೇಕು, ಫೈನ್, ಯಾವ್ಯಾವ್ದು ಅನ್ನದ ಋಣ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಕರ್ಕೊಂಡು ಹೋಗುತ್ತೆ ಬಿಡಿ ಸರ್ ಅಂತ ಅಂದೆ. ಅವತ್ತು ಹೇಳಿದ ಮಾತು, ಇದು ಒಂದು 4 ವರ್ಷದ ಹಿಂದೆ ಮಾತು. ಅದು ಹೇಳಿದ ನಂತರ ಈಗ ನನ್ನ ಇನ್ನೊಂದು ಮೂವಿ ಆ ಡೈರೆಕ್ಟರ್ ಜೊತೆನೇ ಆಗ್ತಾಯಿದೆ. ಅದು ಇವಾಗ ನಾನು ವಿತಿನ್ 2 to 3 ಡೇಸಲ್ಲಿ ಟೈಟಲ್ ಲಾಂಚ್. ಥರ್ಡ್ ಲಾ. ಎಸ್. ಯಾವ ಲಾ ಹೇಳ್ಕೊಡ್ತಿದ್ದೀರಾ? ಥರ್ಡ್ ಲಾನೇ ಹೇಳ್ಕೊಡ್ತಿದ್ದೀರಾ ಅಥವಾ ಆ ಲಾನೇ ನೀವೇ ಚೇಂಜ್ ಮಾಡ್ತಿದ್ದೀರಾ? ಆ ಲಾನ ಅವ್ರು ಚೇಂಜ್ ಮಾಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ. ಅದನ್ನ ನೀವು ನೋಡಿ ಅದು ಯಾವ ಲಾ ಅಂತ ನೀವೇ ನಮಗೆ ಹೇಳಿ. ಅದರಲ್ಲಿ ಆ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ದೀರಾ? ಹೀರೋಯಿನ್ ಪಾತ್ರ. ಹೀರೋಯಿನ್ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ತುಂಬ ಪ್ರಿಟಿ ಹುಡುಗಿಯಾಗಿರ್ತೀನಿ ನಾನು. ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಿರ್ತೀನಿ. ನಂತರ ಟ್ರಿಪ್ಗೆ ಅಂತ ಹೋದಾಗ ಆಗೋವಂಥ ಸಾಕಷ್ಟು ಟ್ವಿಸ್ಟ್ಗಳೇ ನ್ಯೂಟನ್ಸ್ ಥರ್ಡ್ ಲಾ, ವಾಟ್ ಹ್ಯಾಪನ್ಸ್ ದೇರ್ ಅನ್ನೋದು. ಸಿನಿಮಾ ಆಯಿತು, ನೆಕ್ಸ್ಟ್ ಸೀರಿಯಲ್. ಸೀರಿಯಲ್ ಅಂತ ಬಂದಾಗ ಹೀಗೆ ನನ್ನ ಫಸ್ಟು ನನ್ನ ಆಸೆ ಪಟ್ಟಿದ್ದು, ಓಕೆ ಮೂವಿಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ 1-2 ಮೂವಿ ಮಾಡಿ ಕೈ ತೊಳ್ಕೊಂಡು ಬಂದುಬಿಡೋಣ, ಆಸೆ ಪೂರೈಸ್ಕೊಂಡು ಬರೋಣ ಅನ್ನೋ ಥರ. ಅಲ್ಲಿಗೆ ಬಂದಮೇಲೆ ನಾನು ಸೀರಿಯಲ್ ಅಷ್ಟು ಆಸೆ ಪಟ್ಟೋಳಲ್ಲ. ನನ್ನ ಫ್ರೆಂಡ್ ಬಾನು ಅಂತ ಇದ್ದಾರೆ, ಅವರಿಂದನೇ ನನಗೆ ಸೀರಿಯಲಲ್ಲಿ ಓಕೆ ಸೀರಿಯಲ್ ತುಂಬ ಇಂಪಾರ್ಟೆಂಟ್ ಇದೆ, ನಾನು ಅಲ್ಲಿನೂ ಮಾಡಬೇಕು ಅನ್ನೋ ಆಸೆ ಬಂದಿದೆ ನನ್ನ ಫ್ರೆಂಡ್ ಬಾನುವಿಂದ. ಅಲ್ಲಿಂದ ನಾನು ಯಜಮಾನ ಸೀರಿಯಲ್ ಆಗಿರ್ಬೋದು, ಮತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆಗಿರ್ಬೋದು, ಇದೆಲ್ಲ ನಂದು ಕರಿಯರ್ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಓಕೆ. ಇವಾಗ ಯಾರಾದರೂ ಹೊರಗಡೆ ನಿಮ್ಮ ಫ್ಯಾನ್ಸು ನಿಮ್ಮನ್ನು ಇವಾಗ ಆ್ಯಂಕರಿಂದ ಇವಾಗ ಹೀರೋಯಿನ್ ಆಗಿದ್ದೀರಾ, ಸೊ ಯಾರಾದರೂ ಸೆಲ್ಫಿ ತೆಗೆದಾಗ ಫಸ್ಟ್ ಫೀಲ್ ಏನಾಗಿತ್ತು ಆವಾಗ? ಇನಿಷಿಯಲ್ ಡೇಸಲ್ಲಿ ಸೆಲ್ಫಿ ತೊಗೊಂಡಾಗ ಖುಷಿ ಆಗ್ತಿತ್ತು. ಎಕ್ಸೈಟ್ಮೆಂಟ್, ಖುಷಿ ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಅದು ಯಾವಾಗೇ ಬಂದು ಸೆಲ್ಫಿ ಕೇಳಿದ್ರೂ ಆ ಹ್ಯಾಪಿನೆಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಇನಿಷಿಯಲ್ ಡೇಸಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು NGO ವರ್ಕ್ ಮಾಡಬೇಕಾದ್ರೆ ಅವಾಗೂ ನನ್ನ ಮಕ್ಕಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಫೋಟೋ ತೊಗೊಳ್ಳೋರು. ಬಟ್ ಇವಾಗ ಆ್ಯಸ್ ಎ ಸೆಲೆಬ್ರಿಟಿ ಅವ್ರು ನನಗೆ ಬಂದು ಫೋಟೋಗೆಲ್ಲ ತೊಗೊಂಡಾಗ ಐ ಫೀಲ್ ಸೋ ಗುಡ್, ತುಂಬ ಖುಷಿಯಾಗುತ್ತೆ. ಆ ಎಕ್ಸೈಟ್ಮೆಂಟೇ ಡಿಫ್ರೆಂಟ್. ಆಮೇಲೆ ಈಗನು ಹೇಳಿದ್ನಲ್ಲ, ಅಲ್ಲಿಂದ NGO ವರ್ಕಿಂದ ಆ್ಯಂಕರ್ ಆಗಿ ತೊಗೊಳ್ಳೋದು, ಆ್ಯಂಕರಿಂದ ಸೆಲೆಬ್ರಿಟಿ ಅಂತ ತೊಗೊಳ್ಳೋದು, ತುಂಬ ಡಿಫ್ರೆನ್ಸಸ್ ಇದೆ, ಖುಷಿ ಕೂಡ ಇದೆ. ಏನಾದರೂ ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತೀರಾ? ಯಾಕೋ ಗೊತ್ತಿಲ್ಲ, ಬಟ್ ಬೇಡ ಅಂತ. ಈ ಹಿಂದೆ ಬಂದಿತ್ತ ಆಫರು? ಯಾಕೆ ಹೋಗಿಲ್ಲ? ಬಟ್ ಇಲ್ಲ, ನನಗೆ ಅಲ್ಲಿಗೆ ಹೋಗೋದೇ ಯಾಕೋ ನನಗೊಂಥರ ಇಷ್ಟ ಇಲ್ಲ ಅಂತನೂ ಇಲ್ಲ, ಇಷ್ಟ ಇದೆ ಅಂತನೂ ಇಲ್ಲ. ಬಟ್ ಐ ಆಮ್ ನಾಟ್ ಓಕೆ ಇನ್ ದಟ್. ಮುಂದೆ ನೀವು ಯಾವ ಥರದ ಪಾತ್ರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಆ್ಯಕ್ಚುಲಿ ಫಸ್ಟು ಅಂದ್ಕೊಂಡಿದ್ದು ನನ್ನ ಮೈಂಡಲ್ಲಿ ಹೀರೋಯಿನ್ ಅನ್ನೋ ಥಾಟ್ ಇರಲಿಲ್ಲ. ಮೇಜರ್ ಕ್ಯಾರೆಕ್ಟರ್ ಮಾಡೋಣ, ರೆಸ್ಪೆಕ್ಟಿವ್ ಆಗಿ ಏನಿರುತ್ತೆ ಆ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಆ್ಯಂಡ್ ಡಾಕ್ಟರ್ ಕ್ಯಾರೆಕ್ಟರ್ಸ್ ಮತ್ತು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಸ್ ಆ ಥರ ಎಲ್ಲ ಬಂದಾಗ ನಾನು ಯೂಸ್ ಟು ಟೇಕ್ ದಟ್. ನನಗೆ ಆಮೇಲೆ ಇಲ್ಲಿಗೆ ಬಂದಮೇಲೆನೇ ನೀವು ಯಾಕೆ ಇದನ್ನು ಮಾಡ್ತಿದ್ದೀರ, ನೀವು ಹೀರೋಯಿನಿಗೇನೇ ಮಾಡ್ಬೋದಲ್ಲ ಅಂತ ಎಲ್ಲರೂ ಫೀಡ್ ಮಾಡಿ ಆ ನಂತರ ನನಗೆ ಮೂವೀಸಲ್ಲೆಲ್ಲ ಹೀರೋಯಿನ್ ಆಗಿ ಮಾಡಿದ್ದು. ಈಗ ಕೂಡ 1-2 ದೊಡ್ಡ ಪ್ರೊಡಕ್ಷನಲ್ಲಿ ಹೆಸರು ಹೇಳೋದು ಬೇಡ, ಮುಂದೆ ಗೊತ್ತಾಗುತ್ತೆ. ಅದರಲ್ಲಿ ಕೂಡ ಚಾನ್ಸ್ ಆಪರ್ಚುನಿಟಿ ಬಂದಿದೆ.
ಸೊ ಲೆಟ್ಸ್ ಸಿ. ಅದೇ ನೆಕ್ಸ್ಟ್ ಯಾವ ಥರದ ಪಾತ್ರಗಳು ಮಾಡಬೇಕು? ಹೀರೋಯಿನ್ ಆಗಿ. ಹೀರೋಯಿನಲ್ಲಿ ಯಾವ ಪಾತ್ರ ಲಿಟ್ರಲಿ ಅಂದರೆ ಇವಾಗ ಪೊಲೀಸ್ ಪಾತ್ರ ಇರುತ್ತೆ, ಹಳ್ಳಿ ಹುಡುಗಿ ಪಾತ್ರ ಅಂತ ಇರುತ್ತೆ. ಸೊ ನಿಮಗೆ ಒಂದು ಮೈಂಡಲ್ಲಿ ಇರುತ್ತಲ್ಲ, ಈ ಥರ ಪಾತ್ರ ನಂಗೆ ಸೂಟ್ ಆಗುತ್ತೆ, ಈ ಥರ ಪಾತ್ರ ಬಂದರೆ ನಂಗೆ ಚೆನ್ನಾಗಿರುತ್ತೆ ಅಂತ. ರಗಡ್ ಪಾತ್ರನೇ. ರಗಡ್ ಬಿಕಾಸ್ ನನ್ನ ನಿಜ ಜೀವನದಲ್ಲೂ ರಗಡ್ ಆಗಿನೇ ಇರೋದು. ಬಟ್ ನೋಡಕ್ ಮಾತ್ರ ಸಾಫ್ಟ್ ಆಗಿದ್ದೀರಾ, ಅದೊಂದೇ ನನಗೆ ಪ್ಲಸ್ ಪಾಯಿಂಟ್. ನೋಡಿದ ತಕ್ಷಣ ಎಲ್ಲರೂ ಹೇಳ್ತಾರೆ, ಅನ್ಕೊಳ್ಳೋದು ಅಷ್ಟೇನೆ. ನಾನು ಬಾಯಿ ಬಿಟ್ಟ ಮೇಲೇ ಗೊತ್ತಾಗೋದು ಅಕ್ಕ ಇದ್ದಾರೆ ಅಂತ. ನಾನು ಸ್ವಲ್ಪ ರಗಡ್ ಜಾಸ್ತಿ. ನಂಗೆ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ನ ಸಖತ್ ಇಷ್ಟ. ಓಕೆ, ರಿಯಲ್ ಲೈಫಲ್ಲಿ ನೀವು ರಫ್ ಕ್ಯಾರೆಕ್ಟರ್ ಹುಡುಗಿನ ಅಥವಾ ಸಾಫ್ಟ್ ನೇಚರ್ ಹುಡುಗಿನ? ರಫೇ ಹೊಡೆದು ಬಿಡ್ತೀರಾ ಯಾರಿಗಾದ್ರೂ? ನನ್ನ ಕೈನಲ್ಲಿ ಏನಾದರೂ ಸ್ಟಿಚಸ್ ಇದೆ, ಮಾರ್ಕ್ಸ್ ಇದೆ ಅಂದರೆ ಹೊಡೆದಿರೋದೇನೆ. ಓಕೆ, ವಿದ್ಯಾಶ್ರೀ ಅವರು ಟ್ಯಾಟೋ ಲವರಾ? ಟ್ಯಾಟೂ ಲವರ್ ಇಲ್ಲ. ನಾನು ಆ್ಯಕ್ಚುಲಿ ಟ್ಯಾಟೂ ಹಾಕಿಸ್ಕೊಳ್ಳೋರ್ನ ಹೇಟ್ ಮಾಡ್ತಾ ಇದ್ದೆ. ಮತ್ತೆ ಈ ಟ್ಯಾಟೋ ಅನಿವಾರ್ಯ ಅಂತ ಬಂದಾಗ ಕೆಲವೊಂದು ಇಷ್ಟ ಇಲ್ಲ ಅಂದ್ರೂ ಹಾಕಿಸ್ಕೊಬೇಕಾಗುತ್ತೆ. ನಾನು ಚಿಕ್ಕವಳಿದ್ದಾಗ ಹೇಳಿದ್ನಲ್ಲ, ನಾನು ತುಂಬ ತುಂಟಿ ಅಂತ. ನನ್ನ ಮನೆಯಲ್ಲಿ ನಮ್ಮಮ್ಮ ಹೇಳೋರು, ಈ 10 ಜನ ಮಕ್ಕಳನ್ನ ಸಾಕ್ಬೋದು, ಈ ಥರ ತುಂಟಿನ ಸಾಕೋಕ್ಕಾಗಲ್ಲ ಅಂತ. ಅವ್ರು ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅಮ್ಮ ಕಾಯಿಸಿ ಇಟ್ಟಂಥ ಹಾಲನ್ನು ಒಂದು 2 ಲೀಟರ್ ಏನೋ ಕಾಯಿಸಿ ಇಟ್ಟಿದ್ರು. ನಾನು ಹಂಗೆ ಡ್ಯಾನ್ಸ್ ಮಾಡಿಕೊಂಡೆ. ಅವು ವಾಕಂತೂ ಮಾಡ್ತಿರ್ಲಿಲ್ಲ ಆಗ ಚಿಕ್ಕ ವಯಸ್ಸಲ್ಲಿ. ಡ್ಯಾನ್ಸ್ ಮಾಡಿಕೊಂಡೆ ಹೋಗಬೇಕಾದ್ರೆ ಅದು ಹ್ಯಾಂಡಲ್ ಇತ್ತು, ಅದು ಟಚ್ ಆಗಿ ಹಾಲು ಬಿದ್ದುಬಿಡ್ತು ಕೈ ಮೇಲೆ. ಸೊ ಅದು ಚಿಕ್ಕ ವಯಸ್ಸಲ್ಲಿ ಆಗಿದ್ದರಿಂದ ಅಷ್ಟು ಡಿಫ್ರೆನ್ಸಸ್ ಏನೂ ಕಾಣಿಸ್ತಿರ್ಲಿಲ್ಲ. ಬಟ್ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು, ಇಟ್ಸ್ ನಾಟ್ ನಾರ್ಮಲ್, ಇದು ನನ್ನ ಸ್ಕಿನ್ ಥರ ಇಲ್ಲ ಅಂತ. ಯಾವಾಗ ನಾನು ಈ ಥರ ಕ್ಯಾಮ್ರಾ ಮುಂದೆಲ್ಲ ಫೇಸ್ ಮಾಡೋವಂಥ ಟೈಮ್ ಬಂತು, ಐ ಯೂಸ್ ಟು ಕವರ್ ಇಟ್. ಎವ್ರಿ ಟೈಮ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕವರ್ ದಟ್. ಸೊ ನನಗೆ ವೈ ಆಮ್ ಐ ಡೂಯಿಂಗ್ ಲೈಕ್ ದಿಸ್? ಅದು ಪರ್ಮನೆಂಟ್ ಸೊಲ್ಯೂಷನ್ ತೊಗೊಬೇಕು ಅಂತ ಡಾಕ್ಟರ್ ಹತ್ರ ಕೇಳಿದಾಗ್ಲೂ ಅವರು 100% ಏನೂ ಹೇಳಿಲ್ಲ. ಸೊ ಫೈನಲಿ ಓಕೆ, ಯಾರು ಏನಾದರೂ ಅಂದ್ಕೊಂಡು ಪರವಾಗಿಲ್ಲ, ಫ್ಯಾನ್ಸಿಯಾಗಿ ಇರುತ್ತೆ, ಟ್ಯಾಟೂನ ಹಾಕ್ಸ್ಕೊಂಬಿಡೋಣ ಅಂದ್ಬಿಟ್ಟು ಟ್ಯಾಟೂ ಹಾಕ್ಸಿತ್ತು. ಎಸ್, ಕಾರ್ಯಕ್ರಮ ಮುಂದುವರಿಸ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ಬಳಿಕ. ಶಹಜಾನ್ಗಿಂತ ನಾನೇನು ಕಡಿಮೆ ಅಂತ ಪತ್ನಿಗೆ ತಾಜ್ ಮಹಲ್ ಕಟ್ಟಿದ ಗಂಡ. ಈ ಪ್ರೇಮ ಸೌಧ ಕಟ್ಟೋದಕ್ಕೆ ಅವನು ಖರ್ಚು ಮಾಡಿದ ದುಡ್ಡೆಷ್ಟು ಗೊತ್ತಾ? ಈ ಡೂಪ್ಲಿಕೇಟ್ ತಾಜ್ ಮಹಲ್ ಒಳಗೆ ಏನೇನಿದೆ, ನಿರ್ಮಿಸಿದ್ದು ಯಾಕೆ? ಪತ್ನಿಗೆ ತಾಜ್ ಮಹಲ್ ಗಿಫ್ಟ್ ವೀಕ್ಷಿಸಿ ರಾತ್ರಿ 9:27ಕ್ಕೆ. One-stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HT yard, MEP projects, solar power projects, residential layout poles and UG electrification works, street light, LT and HT electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: reaches@hellopower.in. Office number: 080-233-226669. Customer care number: 1800-569-2277. ಎಸ್, ವೆಲ್ಕಮ್ ಬ್ಯಾಕ್. ಮ್ಯಾಮ್, ನೀವು ಯಾವ ಥರದ ಹುಡುಗಿ? ಲೈಕ್ ಸಾಫ್ಟ್ ಆಗಿರ್ತೀರಾ ಅಥವಾ ರಗಡ್ ಆಗಿರ್ತೀರಾ, ಹೆಂಗೆ? ನಾನು ತುಂಬ ಸಾಫ್ಟ್ ಅಂತ ಇಷ್ಟಪಡ್ತೀನಿ ಹೇಳೋದಕ್ಕೆ, ಬಟ್ ಐ ಆಮ್ ನಾಟ್ ಸಾಫ್ಟ್. ತುಂಬ ರಗಡ್ ನಾನು. ನನಗೆ ಏನು ಅಂದರೆ ಪರ್ಫೆಕ್ಟ್ ಆಗಿರಬೇಕು. ಬಟ್ ಐ ನೋ ನಾನು ಒಂದು ಏನಂತ ಹೇಳ್ತಾರೆ, ಆ ಫಸ್ಟ್ ರ್ಯಾಂಕ್ ರಾಜು ಥರನೋ ಆ ಥರ ಏನಿಲ್ಲ. ನನಗೆ ಗೊತ್ತು ಎಷ್ಟು ಏನೇನು ಎಷ್ಟೆಷ್ಟು ಮಟ್ಟಿಗೆ ಇರಬೇಕು ಅಷ್ಟೆಷ್ಟು ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಅಂತಂದರೆ ನಾಟ್ ಎವ್ರಿಥಿಂಗ್.
ಸಾಫ್ಟ್ ಅಂತ ಅಂದರೆ ಏನು ಹೋಗ್ಲಿ ಬಿಡಪ್ಪ ನಾನು ಆ ಹೋಗ್ಲಿ ಬಿಡಪ್ಪ ಮಾತು ನನ್ನ ಹತ್ರ ಹೋಗ್ಲಿದ್ದು ಹಾನು ಇಲ್ಲ ನನ್ನ ಹತ್ರ. ನನ್ನ ಹತ್ರ ಕ್ಯಾರೆಕ್ಟರ್ ಅಲ್ಲೇ ನೀನು ಯಾರಾದರೂ ಆಗಿರೋ ಗುರು, ನನಗೆ ನ್ಯಾಯ ಬಿಟ್ಟು ನನಗೆ ಪಕ್ಕಕ್ಕೆ ಹೋಗೋಂಗಿಲ್ಲ. ನೀನೇನು ಹೇಳಿರ್ತೀಯ ಅದ್ರ ಮೇಲೆ ಸ್ಟ್ಯಾಂಡಪ್ ಆಗು. ನೀನು ಹೆಂಗಿದ್ಯಾ ನೀನು ಹಾಗೇ ಇರು. ನನ್ನ ಹತ್ರ ಡ್ರಮ್ಯಾಟಿಕ್ ಲೈಫ್ನಲ್ಲಿ ನಾನು ಯಾಕೆ ಈ ಥರ ಆಗಿದ್ದು ಅನ್ನೋದಕ್ಕೂ ರೀಸನ್ ಇದೆ. ನಾನು ತುಂಬ ಸಾಫ್ಟ್ ಹುಡುಗಿನೇ ಆಗಿದ್ದೆ ಹುಟ್ಟಾಗಿಂದ. ನಂದು ಬಿಸ್ನೆಸ್ ಮನೆ, ನನ್ನ ಪೇರೆಂಟ್ಸ್ ಇಬ್ಬರು ಬಿಸ್ನೆಸ್ ಪೇರೆಂಟ್ಸು. ಸೊ ನನಗೆ ಹೆಂಗಿರಬೇಕು ಜನಗಳ ಹತ್ರ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡು ಬಂದವಳು. ನಾನು ಯಾವಾಗ ಹೆವಿ ರಫ್ ಆ್ಯಂಡ್ ಟಫ್ ಆಗಿದ್ದು ಅಂತಂದರೆ ತುಂಬ ಒಳ್ಳೆಯದಾಗಿ ಎಲ್ಲರನ್ನೂ ನಂಬಿ ನನಗೆ ಮತ್ತೆ ರಿಟರ್ನ್ಸಲ್ಲಿ ಹರ್ಟ್ ಆದಾಗಲೇ ನಾನು ಏನು ಹೇಳ್ತಾರೆ ಒಂದು ಕಲ್ಲಾಗ್ಬಿಟ್ಟಿದೆ ಮನಸ್ಸು. ಆವಾಗ ನಾನು ಏಕ್ದಮ್ ಯಾರಿಗೂ ಅಲ್ಲಿ ನಾನು ಬ್ಲಾಸ್ಟ್ ಆಗ್ತೀನಿ ಅಂತಲೇ ಹೊಡೆಯೋ ಲೆವೆಲ್ಗೂ ಹೋಗ್ಬಿಡ್ತೀನಿ. ಅದೇ ಹೇಳ್ದೆ ಅಲ್ಲ, ನಾನು ಎಲ್ಲಾದರೂ ಮಾರ್ಕ್ಸ್ ಇದೆ ಅಂತಲೇ ಹೊಡೆದಿರೋ ಅಂಥದ್ದೇನೆ. ನಿಮಗೆ ಸೀರಿಯಲ್ ಓಕೆ ಅಂತ ಅನಿಸ್ತಾ ಅಥವಾ ಸಿನಿಮಾ ಓಕೆ ಅಂತ ಅನಿಸ್ತಾ? ಲೈಕ್ ಕಂಪೇರ್ ಮಾಡಿದ್ರೆ ಇವಾಗ ಆ್ಯಕ್ಟಿಂಗ್ ವೈಸ್ ಇರ್ಬೋದು, ಸೀರಿಯಲಲ್ಲೂ ಆ್ಯಕ್ಟ್ ಮಾಡೋದಕ್ಕೂ ಸಿನಿಮಾ ಆ್ಯಕ್ಟಿಂಗು ತುಂಬ ಸ್ವಲ್ಪ ಡಿಫ್ರೆನ್ಸ್ ಆದರೂ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಅನ್ನಿಸ್ತು? ನನಗೆ ನನ್ನ ಮೂವೀಸ್ ಯಾಕೆ? ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಬಿಡುತ್ತೆ ನನಗೆ. ಇವಾಗ ಒಂದೇ ಟೀಮ್, ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಆ್ಯಡ್ ಆಗಲ್ಲ, ಮುಂದೆ ಯಾರೋ ಕ್ಯಾರೆಕ್ಟರ್ಸ್ ಇರಲ್ಲ. ಸೊ ನಾವೇ ಅಂತ ಅಂದಾಗ ನಮ್ದೊಂದು ಟೀಮ್ ಆಗಿಬಿಟ್ಟಿರುತ್ತೆ. ಟೆಕ್ನಿಷಿಯನ್ಸ್ ಟೀಮ್ ಆಗಿರ್ಬೋದು, ಯೂನಿಟ್ಸು, ಕ್ಯಾರೆಕ್ಟರ್ಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಸಲ್ಲಿ ಡೈರೆಕ್ಟರ್ಸ್ ಎಲ್ಲ ನನಗೆ ಮೊದಲೇ ಫ್ರೆಂಡ್ ಗೊತ್ತಿರೋದ್ರಿಂದ ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಶಿ ಈಸ್ ಲೈಕ್ ದಿಸ್ ಗರ್ಲ್, ಅವ್ರಿಗೆ ಹೀಗೆ ಇರಬೇಕು ಅನ್ನೋದು. ಆ ವಾತಾವರಣದಲ್ಲೇ ಕ್ರಿಯೇಟ್ ಆಗಿರೋವಂಥ ಟೀಮ್ ಇದ್ದಾಗ ನನ್ನ ಮನೆ ಮಗಳೇ ಆಗಿಬಿಟ್ಟಿರ್ತೀನಿ. ಇವತ್ತಿನವರೆಗೂ ನನ್ನ ಮೂವೀಸಲ್ಲಿ ನನ್ನ ಇಲ್ಲದೇ ಇರೋವಂಥ ಇದು ಬಂದಾಗ ಇವರು ವಿಜಯ್ ಚಂಡೂರ್ ಇದ್ದಾರಲ್ಲ ಸರ್, ಯಾವಾಗಲೂ ಹೇಳೋರು, ಮ್ಯಾಮ್ ಪ್ಲೀಸ್ ನೀವು ಆನ್ ಟೈಮಲ್ಲಿ ಇದ್ಬಿಡಿ ಸೆಟ್ಟಲ್ಲಿ. ಸರ್ ನಿಮ್ಗಳ್ದಿರೋದು ನಮ್ದೇನಿಲ್ಲ ಅಂದರೆ, ಇಲ್ಲ ಮ್ಯಾಮ್ ನೀವಿಲ್ಲ ಅಂತಂದರೆ ನಮ್ಗೆ ಆ್ಯಕ್ಟಿಂಗ್ ಮಾಡೋ ಒಂದು ಎನರ್ಜಿನೇ ಇರಲ್ಲ, ನೀವಿದ್ರೇನ ಎನರ್ಜಿ ಅಂತ. ಸೊ ಆ ಫೀಲ್ ಒಂದು ತಂದಿರುತ್ತೆ ನನ್ನ ಅವರ. ಸೊ ನನಗೆ ಮೋರ್ ದ್ಯಾನ್ ಸೀರಿಯಲ್ಸ್ ಮೂವೀಸೇ ಇಷ್ಟ. ಪರಭಾಷೆಯಲ್ಲಿ ಏನಾದ್ರು ಆಫರ್ ಬಂದರೆ ಹೋಗ್ತೀರಾ? ಬಂದಿದೆ, ಯೋಚನೆ ಮಾಡ್ತಾಯಿದ್ದೀನಿ. ನಾನು ಅವತ್ತಿನಿಂದ ಇವತ್ತಿನವರೆಗೂ ಮೈಂಡಲ್ಲಿ ಅಂದ್ಕೊಂಡಿದ್ದು ಇಲ್ಲ ಕನ್ನಡದಲ್ಲೇ ಏನಾದರೂ ಒಂದು ಮಾಡೋಣ ಅಂತ. ಬಟ್ ಸೀರಿಯಲ್ಗಳಲ್ಲಿ ಯಾವಾಗ ನಮ್ಮವರೇ ನಮಗೆ ಇಲ್ಲ 20 ವರ್ಷದವ್ರು ಬೇಕು, 21 ವರ್ಷದವರೇ ಬೇಕು ಅಂತ ಅಂದಾಗೆಲ್ಲ ಒಂದು ಕಡೆ ಬಿಡಪ್ಪ ಹೋಗಲಿ, ಆ್ಯಕ್ಟಿಂಗ್ ಈಸ್ ಆ್ಯಕ್ಟಿಂಗ್ ಎವ್ರಿವೇರ್. ಏನು ನನಗೆ ವಿದ್ಯೆ ಇದೆ, ನಾನು ಅಲ್ಲಿ ಖರ್ಚು ಮಾಡ್ತೀನಿ, ಇಲ್ಲಿ ಖರ್ಚು ಮಾಡ್ತೀನಿ, ಒಂದೇ ಅಲ್ವಾ, ಮಾಡೋಣ ಅನ್ನೋ ಒಂದು ಅನಿಸಿಕೆನೂ ಬಂದಿದೆ, ಅವಕಾಶನೂ ಬಂದಿದೆ. ಮುಂದಿನ ದಿನಗಳು ನೋಡಬೇಕು. ಇವಾಗ ಕನ್ನಡದ ನಟ ನಟಿಯರು ಸೀರಿಯಲ್ ಅವರಾಗಿರ್ಬೋದು, ಸಿನಿಮಾದವರಾಗಿರ್ಬೋದು, ಎಸ್ಪೆಷಲಿ ಸೀರಿಯಲ್ ಅವರು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ನಿಮಗೆ ಏನು ಬರುತ್ತೆ, ಒಂದು ಥಾಟ್ ಏನಂತ ಬರುತ್ತೆ ಅವ್ರು ಬೇರೆ ಭಾಷೆಗೆ ಹೋಗೋದ್ರಿಂದ? ಬೇಡ, ಇಲ್ಲೇ ಇದ್ದು ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ವ, ಇಲ್ಲೇ ಅವಕಾಶ ಇದ್ದಾಗ ಬೇರೆ ಕಡೆ ಯಾಕೆ ಹೋಗಬೇಕು, ಇರೋದ್ರಲ್ಲಿನೇ ನಾವು ಬೆಳೆದು ತೋರಿಸ್ಬೋದಾಗಿತ್ತು ಅಲ್ವಾ ಅಂತ ನಾನೇ ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ನಾನೇ ನಾನು ಮಾತಾಡಿದ್ದೀನಿ ನನ್ನ ಸರ್ಕಲಲ್ಲೂ, ಯಾಕೆ ಅವಳಿಗೆ ಯಾಕೆ ಬೇಕಾಗಿತ್ತು, ಇಲ್ಲೇ ಇರ್ಬೋದಾಗಿತ್ತಲ್ಲ, ಅಲ್ಲೋಗೇನೋ ಬೆಳೆಯೋದಕ್ಕಿಂತ ನಮ್ಮ ಕನ್ನಡದಲ್ಲೇ ಏನೋ ಮಾಡ್ಬೋದಾಗಿತ್ತಲ್ವಾ ಅಂತ ಅನಿಸಿದೆ. ಯಾಕಂದರೆ ಕೆಲವೊಂದು ಸಲ ನೋಡಿದಾಗ ಎಲ್ಲೋ ಕನ್ನಡದ ನಟ ನಟಿಯರಿಗೆ ಕನ್ನಡದಲ್ಲೇ ಅವಕಾಶಗಳು ಕಡಿಮೆ ಅಂತ ಅನಿಸುತ್ತೆ ನನಗೆ ಸ್ಪೆಷಲಿ ನೋಡಿದಾಗ. ಸೊ ನಿಮಗೇನು ಅನಿಸುತ್ತೆ? ನನಗೂ ಪರ್ಸ್ನಲಿ ಅದೇ ಫೀಲ್ ಆಗಿದ್ದು. ಇವಾಗ ಒಂದು ಕ್ಯಾಶುಯಲ್ ಆಗಿ ನಾನು ನಿಮ್ಮನ್ನು ಕೇಳೋದಾದರೆ, ಒಂದು ನಟನೆಗೆ ಏನು ಬೇಕು, ಒಂದು ನಟನೆಗೆ ಏನು ಬೇಕು? ನಟನೆ ಇರಬೇಕು, ಆ ನಾಲೆಜ್ ಇರಬೇಕು, ಕ್ಯಾಮ್ರಾ ಫೇಸಿಂಗ್ ತಾಕತ್ತಿರಬೇಕು, ಮತ್ತು ಅವರ ಮಾತಲ್ಲಿ ಸ್ಪಷ್ಟತೆ ಇರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು. ಇಷ್ಟಿದ್ದರೆ ನಟನೆಗೆ ಇನ್ನೇನು ಇಲ್ಲ. ನನಗೆ ಸೀರಿಯಲಲ್ಲಿ ಆ ಥರ ಹರ್ಟ್ ಆದಮೇಲೆ ನನಗೆ ಅನ್ನಿಸ್ತು, ಯಕ್ಷ ಪ್ರಶ್ನೆ ನನಗೆ ಇವತ್ತಿಗೂ ವೈ ಮತ್ತೆ ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ? ಈಗ ನಾವು ಬೇರೆ ಲ್ಯಾಂಗ್ವೇಜ್ ಬಗ್ಗೆ ನಾನು ಮಾತಾಡಲ್ಲ, ಬೇರೆ ಒಂದು ಕಡೆ ಹೇಳೋದು, ಹೀರೋಯಿನ್ ಅಂತ ಅಂದರೆ ಆ ಮಟೀರಿಯಲ್ ಇರಬೇಕು, ಆ ಒಂದೆಲ್ಲ ಕಾನ್ಸೆಪ್ಟ್ಸ್ ಇರಬೇಕು. ನೋಡಿದ ತಕ್ಷಣ ಮೇ ಬಿ ಅವ್ರನ್ನೆಲ್ಲ ನೋಡಿದ್ದೀನಿ, ಹೀರೋಯಿನ್ ಅಲ್ವಾ ಅಂತ ಆ ಜನಗಳಿಗೆ ಅನಿಸ್ಬೇಕು. ನೀವು ಹೆಂಗೋ ಏನೇನೋ ಮಾಡ್ಕೊಳ್ತೀರಾ. ಬೇರೆ ಕಡೆ ನೋಡಿದಾಗ ಲಿಟ್ರಲಿ ತುಂಬ ಏಜ್ಡ್ ಅಂತ ಯಾರನ್ನೂ ತೊಗೊಳ್ಳಲ್ಲ ಮ್ಯಾಮ್ ಹೀರೋಯಿನ್ಗೆ. ಅವ್ರು ಏಜ್ ಆಗಿರೋರಾದರೆ ಹೀರೋಯಿನ್ಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ವೈಡು ಈಗ ನನಗೆ ಒಂದು 35-40 ವರ್ಷನೂ ಆದಮೇಲೆ ಓಕೆ ನಾನು ಹೀರೋಯಿನ್ ಆಗ್ತೀನಿ ಅಂತ ನನಗೆ ನಗು ಬರುತ್ತೆ. ಬಟ್ ಈ ಒಂದು ಏಜಲ್ಲಿ
ಕೇಳಿದಾಗ ಇದಕ್ಕಿಂತ ಇನ್ನೂ ಕೆಳಗಡೆ ಇರೋರು ಬೇಕು ಅಂತ ಅಂದಾಗ ನನಗೆ ತುಂಬ ಹರ್ಟ್ ಆಗಿದೆ. ನಮ್ಮವರೇ ನಮ್ಮನ್ನು ಬೆಳೆಯೋದಕ್ಕೆ ಬಿಡಲ್ವಾ ಏನು ಅನ್ನೋ ಒಂದು ಯಕ್ಷ ಪ್ರಶ್ನೆ ಇವತ್ತಿಗೂ ನನಗಿದೆ, ಆ ನೋವು ನನಗಿದೆ. ಸೊ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಯಾರು? ಫೇವ್ರೆಟ್ ಅಂತ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ, ನಂತರ ಶಿವಣ್ಣ. ಹೀರೋಯಿನ್ಸಲ್ಲಿ ವಿದ್ಯಾಶ್ರೀ. ವಿದ್ಯಾಶ್ರೀ ಬಿಟ್ಟು ಯಾರು? ಭಾರತಿ ಮ್ಯಾಮ್. ಭಾರತಿ ಮ್ಯಾಮ್. ಯಾಕೆ? ನಮ್ಮಮ್ಮ ನೋಡೋದಕ್ಕೆ ಭಾರತಿ ಥರ ಇದ್ದಾರೆ. ಓಕೆ. ಸೊ ಅವರ ನಟನೆ ನಾನು ಅವ್ರ ಪ್ರತಿಯೊಂದು ಸಿನಿಮಾನೂ ನೋಡಿದ್ದೀನಿ. ಅವರ ಯಂಗ್ ಟೈಮ್ನಲ್ಲಿ ಅವ್ರದ್ದು ಇದಾಗಿದ್ದು ಆ್ಯಕ್ಟಿಂಗ್ ಲೆವೆಲ್ಲು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಆವಾಗನೇ. ಸೊ ನಾನು ಅವ್ರಿಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ ನೆಕ್ಸ್ಟ್ ಲೆವೆಲ್ ಅಂತ. ಮ್ಯಾಮ್, ನೀವೇನಾದರೂ ಯಾವತ್ತಾದರೂ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಟ್ರೋಲ್ ಆಗಿದ್ದೀರಾ? ಇಲ್ಲಪ್ಪ. ಟ್ರೋಲ್ ಆಗಿದ್ದೀರಾ? ಆಗಬೇಕು, ನಾನು ಟ್ರೋಲ್ ಆಗಬೇಕು ಅಂತ ಯಾವ ಥರ ಅನಿಸಿದೆಯಾ? ಬೇಡ. ಓಕೆ. ನೆಗೆಟಿವ್ ಟ್ರೋಲ್ ಮಾಡೋರಿಗೆ ಏನು ಹೇಳ್ತೀರಾ? ಮಾಡಿ, ನಿಮಗೆ ಏನು ಸರಿ ಅಂತ ಅನಿಸುತ್ತೋ ಮಾಡಿ. ನೀವೇನೇ ಮಾಡಿದ್ರೂ ಇನ್ನೊಬ್ಬರಿಗೆ ಅದು ಹಾರ್ಮ್ ಆಗಬಾರ್ದು. ಅವ್ರ ಲೈಫ್ಗೂ ಅಷ್ಟೇ, ಅವ್ರ ಬಗ್ಗೆ ಬೇರೆ ಯಾರೋ ಕೆಟ್ಟದಾಗಿ ಮಾತಾಡೋದಕ್ಕೂ ಅಷ್ಟೇ. ನೀವು ಟ್ರೋಲ್ ಮಾಡೋದು ಯಾಕೆ ಅಂತಂದರೆ ಅವರು ಮತ್ತೊಮ್ಮೆ ಆ ತಪ್ಪನ್ನು ಮಾಡಬಾರ್ದು ಅನ್ನೋದಕ್ಕೆ. ನೀವೇ ಪರ್ಸ್ನಲಿ ಹೇಳಿ, ಬಟ್ ನೆಗೆಟಿವ್ ಟ್ರೋಲ್ ಬೇಡ. ಅವರು ಒಂದು ಹೆಣ್ಮಕ್ಳಾಗಿರ್ತಾರೆ, ಅವರು ಗಂಡಸರಾಗಲಿ ಹೆಣ್ಮಕ್ಳಾಗಲಿ ನಮ್ಮ ಮನೆಯಲ್ಲೂ ಮಕ್ಕಳಿರ್ತಾರೆ ಅಲ್ಲ, ನಾಳೆ ದಿನ ಅವರು ಬೆಳೆದು ದೊಡ್ಡವರಾಗ್ತಾರೆ. ನಾವು ಯಾವಾಗಲೂ ಅವ್ರು 24/7 ಬ್ಯಾಕ್ ಇರೋಕ್ಕಾಗಲ್ಲ. ಕರ್ಮ ರಿಟರ್ನ್ಸ್ ಅಲ್ಲ. ಇವತ್ತು ನಾವು ಯಾವುದೋ ಮನೆ ಮಕ್ಕಳಿಗೆ ಟ್ರೋಲ್ ಮಾಡ್ಬೋದು, ಬಟ್ ಫೈನಲಿ ಅದು ನಮ್ಮ ಮನೆ ಬುಡಕ್ಕೆ ಬಂದರೆ ಸೊ ಬೇಡ. ನಿಮ್ಮ ಇಂಟೆನ್ಷನ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತು ಅವ್ರು ತಪ್ಪು ಮಾಡಬಾರ್ದು ಅದಕ್ಕೆ ನಾವು ಟ್ರೋಲ್ ಮಾಡ್ತೀವಿ ಅನ್ನೋ ಇಂಟೆನ್ಷನ್ಸ್ ನಿಮ್ಮದು, ಬಟ್ ಲಿಮಿಟ್ ಇರಲಿ. ಇವಾಗ ಎಕ್ಸಾಂಪಲ್ ಕೊಡೋದಿದ್ರೆ ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾರೆ. ಅವರು ಜಾಸ್ತಿ ಟ್ರೋಲ್ ಆಗೋದು ಭಾಷೆ ವಿಚಾರಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಭಾಷೆ ಅಂತ ಬಂದರೆ ನನ್ನ ತಾಯಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಮಣ್ಣೇನಿದೆ, ಎಲ್ಲರ ಕೆಟ್ಟವ್ರಿಗೆ ಬಿಟ್ಟವ್ರಿಗೆ ಎಲ್ಲ ಜೀವನ ಕೊಟ್ಟಿದೆ ನಮ್ಮ ಮಣ್ಣು. ಕುಡಿತಾ ಇದ್ದೀರಾ, ತಿಂತಿದ್ದೀರಾ, ನಮ್ಮ ಕಾವೇರಿ ನೀರನ್ನ ಕುಡಿದು ನಮ್ಮ ಭಾಷೆಗೆ ಮರ್ಯಾದೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಗೌರವ ಕೊಡಿ, ಏನು ತಿಂದ್ರಿ ಅದನ್ನು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇದನ್ನೇ ಬದಿಗಿಟ್ಟು ನಾವು ಹಾಗೆ ಹೀಗೆ ಅಂತೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನೀನು ಎಲ್ಲಿಂದ ಬಂದೆ, ನೀನು ಏನು ಮಾಡಿದೆ, ಮೊದಲು ನೀನು ಏನಾಗಿದ್ದೆ ಅದನ್ನು ನೀನು ಯಾವತ್ತೂ ನೀನು ಬಂದಿದ್ದಂಥ ದಾರಿನ ಮರಿಬೇಡ. ದೇವರು ಸಡನ್ನಾಗಿ ಕರ್ಕೊಂಡು ಹೋಗ್ತಾನೆ, ಬಟ್ ಬಿದ್ದರೆ ನಿನಗೆ ಮತ್ತೆ ಯಾರೂ ಇರೋದೇ ಇಲ್ಲ ನಿನಗೆ ಎದೇಳ್ಸೋಕ್ಕೆ ಅಲ್ವಾ. ಮತ್ತು ಮೈಂಡಲ್ಲಿ ಪರಿಜ್ಞಾನ ಇಟ್ಕೋಬೇಕು. ಭಾಷೆ ಮುಂದೆ, ತಾಯಿ ಮುಂದೆ, ದೇವ್ರ ಮುಂದೆ ಯಾರೂ ದೊಡ್ಡವರಿಲ್ಲ. ಓಕೆ. ನಿಮ್ಮ ಲೈಫಿನ ಬೆಸ್ಟ್ ಗಿಫ್ಟ್ ಅಂದರೆ ಏನು? ನನ್ನಮ್ಮ, ನನ್ನ ಮಮ್ಮಿ ಅಂತಲೇ ಹೇಳ್ಬೋದು. ಶಿ ಈಸ್ ಎವ್ರಿಥಿಂಗ್ ಟು ಮೀ. ಇವತ್ತಿಗೆ ಅವರು ಏನೇ ಇದ್ರೂ, ಅವರು ಟ್ರಿಪ್ಪಿಗೆ ಹೋಗ್ತಾರಾ ಅಥವಾ ಅವ್ರ ಯೋಗ ಕ್ಲಾಸಲ್ಲಿ ಏನಾದರೂ ಆಯಿತಾ, ಅವ್ರ ಬಿಸ್ನೆಸ್ ಫೀಲ್ಡಲ್ಲಿ ಏನಾದರೂ ಆಯಿತಾ, ಫಸ್ಟ್ ಅವ್ರು ನನಗೆ ಕಾಲ್ ಮಾಡಿನೇ ತಿಳಿಸ್ಬೇಕು. ಆ್ಯಂಡ್ ನನ್ನ ತಾಯಿ ಅಂದರೆ ನನಗೆ ಜಾಸ್ತಿ ಬಾಂಧವ್ಯ. ಇವತ್ತಿಗೂ ನನ್ನ ತಾಯಿ ಅಂದಷ್ಟೇ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ನನ್ನ ಈಚ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಅಮ್ಮ. ಇವಾಗ ನಿಮ್ಮ ಲೈಫ್ನಲ್ಲಿ ಒಂದು ಬ್ಯಾಡ್ ಮೂಮೆಂಟ್ ಮತ್ತು ಒಂದು ಹ್ಯಾಪಿ ಮೂಮೆಂಟ್. ಬ್ಯಾಡ್ ಮೂಮೆಂಟ್ ಅಂದರೆ ಇದು ನನ್ನ ಲೈಫಲ್ಲಿ ಆಗಬಾರ್ದಿತ್ತು ಅನ್ನೋದಾದರೆ ಯಾವುದು? ವೆನ್ ನನ್ನ ಅಪ್ಪನ ನಾನು ಕಳ್ಕೊಂಡಿದ್ದು, ಅದಾಗಬಾರ್ದಾಗಿತ್ತು. ಇವಾಗೆಲ್ಲ ನಾವು ಇವಾಗಲೂ ಅವ್ರು ನೋಡಿದರೆ ನಾವು ಖುಷಿ ಪಡ್ತಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಬಟ್ ವಿಧಿ ಹಂಗಿರಲಿಲ್ಲ. ನನ್ನ ಲೈಫಲ್ಲಿ ನನ್ನ ಡ್ಯಾಡ್ನ ನಾನು ಕಳ್ಕೊಂಡೆ. ಬಟ್ ಈ ಮ್ಯಾಮ್ ಎಲ್ಲರೂ ಈ ಜನ್ರೇಷನ್ ಸರಿ ಇಲ್ಲ, ಎಲ್ಲೂ ಒಳ್ಳೇದು ನಮಗೆ ಸಿಗಲ್ಲ ಅನ್ನೋದ್ರಲ್ಲಿ ನಾನು ಒಬ್ಬಳು. ಎಲ್ಲಿಯೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಳ್ಳೆ ಪ್ರೀತಿನ. ಬಟ್ ನನಗೆ ಆ ಪ್ರೀತಿಗಳು, ತಂದೆ ಪ್ರೀತಿನೇ ನನಗೆ ಹೊರಗಡೆ ಸಿಕ್ಕಿದೆ. ಯಾರೋ ನನಗೆ ಇವತ್ತಿಗೂ ನನಗೆ ಗೈಡ್ ಇದ್ದಾರೆ, ಗಾಡ್ ಫಾದರ್. ಅವರು DCP ಇವಾಗ. ಅವ್ರು ನನ್ನನ್ನು ಇವತ್ತಿಗೂ ಮಗಳೇ ಅಂತಲೇ ಕರೆಯೋದು, ಇವತ್ತಿಗೂ ನನ್ನ ಪಪ್ಪ ಅಂತಲೇ ಕರೆಯೋದು. ನನಗೆ ಗೈಡ್ ಮಾಡ್ತಾರೆ. ನಾನು ಸ್ವಲ್ಪ ಮಾಧ್ಯಮದವಳು ಆಗಿರೋದ್ರಿಂದ ಮತ್ತು ನಾನು NGO ಇರೋದ್ರಿಂದ ಏನಾದರೂ ಒಂದು ವಿಚಾರಕ್ಕೆ ಯಾರನ್ನಾದ್ರೂ ಮೀಟ್ ಮಾಡಬೇಕಾ ಮಾಧ್ಯಮ ವಿಚಾರದಲ್ಲಿ ಅಂತ ಅಂದಾಗ ನನ್ನ ಪಪ್ಪ ಅವ್ನು ಸರಿ ಇಲ್ಲ, ಡೋಂಟ್ ಗೋ ಆ್ಯಂಡ್ ಮೀಟ್. ನಿನ್ನ ಹತ್ರ ಯಾರೂ ಮಾತಾಡೋಕ್ಕಲ್ಲ, ಗೋ ಆ್ಯಂಡ್ ಮೀಟ್. ಈ ಥರ ಒಂದು ಗೈಡ್ ಮಾಡ್ತಾರೆ ನನ್ನ ಪಪ್ಪ, ನನ್ನ ಗಾಡ್ ಫಾದರ್ ಯಾರಿದ್ದಾರೆ ಅವರು. ಸೊ ನನ್ನ ಲೈಫ್ ಅವ್ರು ನನ್ನನ್ನು ತುಂಬ ಮಗಳೇ ಅಂತ ಪ್ರೀತಿ ಮಾಡಿದಾಗ ನನಗೆಲ್ಲೋ ಒಂದು ಕಡೆ ನನ್ನ ಜೀವನದಲ್ಲಿ ನನ್ನ ಸ್ವಂತ ಡ್ಯಾಡ್ ನನ್ನನ್ನು ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನೋದು ಪೇನ್ ಇವತ್ತಿಗೂ ಇದೆ.
ಹ್ಯಾಪಿ ಮೂಮೆಂಟ್ ಅಂತ ಹ್ಯಾಪಿ ಮೊಮೆಂಟ್ ಸಾಕಷ್ಟು ಇರುತ್ತೆ. ಚಿಕ್ಕ ಚಿಕ್ಕ ಹ್ಯಾಪಿ ಇದರಲ್ಲಿ ನಾನು ತುಂಬ ಖುಷಿ ಪಡುವಂಥವಳು. ನನ್ನ ಪಕ್ಕದಲ್ಲಿರೋ ಒಂದು NGOಗೆ ನನ್ನ ಅಲ್ಲಿ 80 ಜನ ಮಕ್ಕಳಿದ್ದಾರೆ. ಅಲ್ಲಿ ಹೆಂಗೆ ಅಂದರೆ ಒಂದು 20 ಜನ ಕಣ್ಣಿಲ್ಲದೆ ಇರುವಂಥವ್ರು, ಅಂಗವಿಕಲರು, ಚಿಕ್ಕ ಮಗು, ಈ ಹುಟ್ಟಿದ ತಕ್ಷಣ ಮಗುನ ಆಚೆ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ತಂದೆ ತಾಯಿಂದರು, ಆ ಥರ ಮಕ್ಕಳೆಲ್ಲ ಅಲ್ಲಿದ್ದಾರೆ. ನನಗೆ 15 ದಿನಕ್ಕೆ ಒಂದ್ಸಲ ಮಾತ್ರ ಅಲ್ಲಿಗೆ ನಾನು ಹೋಗ್ತೀನಿ. ಈಗ ಸ್ವಲ್ಪ ಲಾಂಗ್ 2 ಮಂತ್ಸ್ ಆಗಿದೆ ನಾನು ಹೋಗಿಲ್ಲ. ಸೊ ಅಲ್ಲಿಗೆ ಹೋದಾಗ ಆ ಚಿಕ್ಕ ಮಗು ಏನಿತ್ತು, ಒಂದು 6 ತಿಂಗಳು ಮಗು, ನನ್ನ ಹತ್ರ ವಿಡಿಯೋನೂ ಇದೆ. ಹೋದ್ಮೇಲೆ ಅವ್ರ ತಾಯಿ ಹತ್ರನೇ ಅದು ಹೋಗ್ತಿಲ್ಲ. 6 ತಿಂಗಳು ಮಗು, ಅವ್ರ ತಾಯಿ ಮುಖ ನೋಡಿದ್ರೆ ಅಳೋಕ್ಕೆ ಶುರು ಮಾಡ್ತಿತ್ತು. ಆ ಹೋಲ್ ಡೇ ನಾನು ಅದ್ರ ಜೊತೆ ಸ್ಪೆಂಡ್ ಮಾಡಿದ್ದು ನನ್ನ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು. ಓಕೆ, ನೀವು ಇವಾಗ NGO ನಡೆಸ್ತಾ ಇದ್ದೀರಾ. ಸೊ ಈ NGO ಮಾಡಬೇಕು, ನಾನು ಒಂದು NGO ನಡೆಸಬೇಕು ಅಂತ ನಿಮಗೆ ಯಾವಾಗ ಆ ಥಾಟ್ ಯಾವಾಗ ಬಂತು? ನನ್ನ ಮನೆಯಲ್ಲಿ ನನ್ನ ಅಮ್ಮ ಬಾಸಿಸಮ್, ಅಮ್ಮನ ಜೊತೆ ಹುಟ್ಟಿದವರು 6-7 ಜನ, ಅವ್ರಿಗೆ ಮದುವೆ ಮಾಡೋದು. ನಮ್ಮಮ್ಮ ಬಂದು 3ನೇವರು. ಹಿಂದೆ ಇರೋರ್ನೆಲ್ಲ ಮದುವೆ ಮಾಡೋದು, ಬಸ್ರತನ, ಬಾಣ್ತನ. ನಾವು ಬ್ಯಾಂಗ್ಳೂರ್ನಲ್ಲಿದ್ದೀವಿ, ಎಲ್ಲರೂ ಹಾರೋಹಳ್ಳಿ ಅಕ್ಕಪಕ್ಕ ಇರೋದು. ಯಾರಿಗೇನೇ ಹುಷಾರಿಲ್ಲ ಅಂದ್ರೂ ಅವರು ಬ್ಯಾಂಗ್ಳೂರಿಗೆ ಬಂದಾಗ ನಾವೇ ನೋಡ್ಕೊಬೇಕು. ಹಾಸ್ಪಿಟಲಲ್ಲಿದ್ದಾಗ ಚಿಕ್ಕ ವಯಸ್ಸಿಂದನೂ ಇನ್ನೊಬ್ರಿಗೆ ಸಹಾಯ ಮಾಡಿ ಖುಷಿ ಪಡ್ತಾ ಇದ್ದದ್ದು ಮನೆಯಲ್ಲಿ ನಾನು ಹುಟ್ಟಿರೋದು. ಸೊ ನನಗೆ ಅದರಲ್ಲಿ ಜಾಸ್ತಿ ಖುಷಿ ಇತ್ತು. ಒಬ್ಬರು ನೀಡಿ ಇದ್ದಾಗ ನಾವು ಅವ್ರಿಗೆ ಕೊಟ್ಬಿಟ್ರೆ ನಮಗೆ ಓಕೆ. ಇವತ್ತಿಗೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಸಮ್ಟೈಮ್ಸ್. ಆವಾಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ 100 ರೂಪಾಯಿ ಇದೆ, ನಾನು ಹೋಗಿ ಮನೆಗೆ ಹೋಗಿ ಸೇರ್ಕೊಬೇಕು, ಆಮೇಲೆ ಓಕೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಈಗ ನನ್ನ ಹತ್ರ 100 ರೂಪಾಯಿ ಇರೋದು, ಅಷ್ಟಕ್ಕೆ ನಾನು ಮನೆಗೆ ಹೋಗಿ ಸೇರ್ಕೊಬೇಕಲ್ಲ. ನಾನು ಅದನ್ನು ಯೋಚನೆ ಮಾಡ್ತೀನೋ ಇಲ್ವೋ, ಆ ಟೈಮ್ನಲ್ಲಿ ಯಾರಾದರೂ ನೀಡಿ ಪರ್ಸನ್ ಬಂದುಬಿಟ್ರೆ ತಗೋಗೋರು ಅಂತ 100 ರೂಪಾಯಿ ಕೈಗೆ ಇಟ್ಬಿಟ್ಟು ಹೆಂಗೋ ನಂದಾಗುತ್ತೆ. ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇವತ್ತಿನವರೆಗೂ ನಾನು ಆ ರಿಸ್ಕಿ ತೊಗೊಂಡಿದ್ದೀನಿ. ಆ ರಿಸ್ಕಿ ತೊಗೊಂಡ್ರೆ ರಾಯರು ನನಗೆ ಇವತ್ತಿನವರೆಗೂ ಕೈ ಬಿಟ್ಟಿಲ್ಲ. ನನ್ನನ್ನೆಲ್ಲ ಎಲ್ಲ ಕೊಟ್ಬಿಟ್ಟು ಬರೀ ಕೈನಲ್ಲಿ ನಾನು ನಿಂತ್ಕೊಂಡಾಗ್ಲೂ ನನ್ನ ಮನೆ ತಲುಪಿದ್ದೀನಿ, ಅಥವಾ ನಾನೇನು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ ತಲುಪಿದ್ದೀನಿ. ಎಲ್ಲ ನಾವು ಒಬ್ಬರಿಗೆ 10 ರೂಪಾಯಿದು ಮಾಡಿದ್ರೆ ಭಗವಂತ ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ 100 ರೂಪಾಯಿದು ಮಾಡಿರ್ತಾನೆ. ನಿಮ್ಮ NGOದಲ್ಲಿ ಎಷ್ಟು ಮಕ್ಕಳಿದ್ದಾರೆ? ನನ್ನ NGOನಲ್ಲಿ ಇನಿಷಿಯಲ್ ಡೇಸಲ್ಲಿ ನನ್ನ ಮಕ್ಕಳಿದ್ರು. ಈಗ ನಾನು ಯಾವಾಗ ಕಂಪ್ಲೀಟ್ ಸಿನಿಮಾ ರಂಗಕ್ಕೆ ಬಂದೆ, ನಾನು ಬೇರೆ ಕೆಲಸದವ್ರ ಮೇಲೆ ಬಿಡೋದಕ್ಕಾಗಲ್ಲ ಅಂದ್ಬಿಟ್ಟು ಅದೇ ಹೇಳಿದೆ ಅಲ್ಲ, ಮಕ್ಕಳನ್ನ ಅವ್ರವ್ರ ಮನೆಗೇ ಬಿಟ್ಟು ಕ್ಯಾನ್ಸರ್ ಪೇಷಂಟ್ಸ್ ಇದ್ರು ನನ್ನ ಮಕ್ಕಳು. ಸೊ ಇವಾಗ ದೂರದಿಂದನೇ ನಾನು ನೋಡ್ಕೊಳ್ತೀನಿ. ವಾರದಲ್ಲಿ ಒಂದ್ಸಲ ನನ್ನ NGO ಕಡೆಯಿಂದ ಅದೇ ಈ ಥರ ಡ್ರೈವ್ಸ್ ಹೇಳ್ದಲ್ಲ, ನನ್ನ ಓನ್ ಕಾನ್ಸೆಪ್ಟು ಆ ಥರ ಮಾಡ್ತಿದ್ದೀನಿ ಹೊರತು ಕಂಪ್ಲೀಟ್ ಅದೇ ಹೇಳ್ದಲ್ಲ, ಒಂದು ಪಿರಿಯಾಡಿಕ್ ಟೈಮ್ವರೆಗೂ ಈ ರಂಗದಲ್ಲಿದ್ದು ನಂತರ ಮತ್ತೆ ನಾನು ಬ್ಯಾಕ್ ಟು ನನ್ನ NGO. ಆ ನಂತರ ನನಗೆ ವಯಸ್ಸಾದಂಥವ್ರು ಪ್ರೀತಿ ಯಾರಿಗೆ ಬೇಕು ಮ್ಯಾಮ್? ಈಗ ಮಕ್ಕಳಿಂದ ನಮಗೆ ಪ್ರೀತಿ ಬೇಕು, ಮೊಮ್ಮಕ್ಕಳಿಂದ ಪ್ರೀತಿ ಬೇಕು ಅಂತ ಹಂಬಲದಿಂದ ಯಾರಿರ್ತಾರೆ, ಒಂದು ಚಿಕ್ಕ ಮಗುಗೆ ತಾಯಿ ಪ್ರೀತಿ ಬೇಕು ಅಂತಲೂ ಇರುತ್ತೆ. ಸೊ ಈ ಪ್ರೀತಿನ ನಾನು ಕೊಡಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಂದಷ್ಟು ವಿಚಾರನ ನಮ್ಮೊಟ್ಟಿಗೆ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆ ಓಟದಲ್ಲಿ.